ಗಿಡ ನೆಡಲಿಕ್ಕೆಲ್ಲ ಟ್ರಂಚ್ ಎಲ್ಲ ಬೇಕಂತಿಲ್ಲ. ಸೊಪ್ಪು ಕೊಡುವಾಗಲಾಗಲಿ ಔಷಧಿಗಳನ್ನು ಹೊಡುವಾಗಲಾಗಲಿ ಅಥವಾ ಬೇವಿನ ಹಿಂಡಿ ಎಣ್ಣೆ ತೆಗೆದದ್ದು ಕೊಟ್ಟದಾಗಲಿ ಎಣ್ಣೆ ತೆಗೆಯದ ಕೊಟ್ಟದ್ದಾಗಲಿ ಯಾವುದೇ ಆಗಲಿ ಅದರ ಕಂಟ್ರೋಲ್ ಎಷ್ಟು ಅಷ್ಟೇ ಮಾಡೋದು, ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಕೋಕೋಪೀಟ್ನಲ್ಲಿ ಡೈರೆಕ್ಟ್ ನೀವು ಎರೆಹುಳುಗಳನ್ನು ಬಿಟ್ಟರೆ ಅದು ಮಾಡೋದಿಲ್ಲ. ಅದಕ್ಕೆ ಗಂಜಲ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅದು ವರ್ಕ್ ಮಾಡ್ತದೆ. ಬೇವು ಮಿಶ್ರಿತ ಗೊಬ್ಬರಕ್ಕೆ ನಾವು ಎರೆಹುಳ ಬಿಟ್ಟುಬಿಟ್ರೆ ಎರೆಹುಳುಗಳು ಬರೋದಿಲ್ಲ, ಅಷ್ಟು ಚೆನ್ನಾಗಿ ಗೊಬ್ಬರ ಮಾಡೋದಿಲ್ಲ, ಅವುಗಳು ರಿಪಲ್ಲೆಂಟ್ ಆಗಿಬಿಡ್ತವೆ. ಆ ತೋಟಕ್ಕೆ ನೀವು ತೋಟ ಮಾಡುವಾಗ ಅದನ್ನು JCB ತಗೊಂಡು ಮಟ್ಟ ಹೊಡೆಯೋದು ಮಾಡೋದು ಎಂಥದ್ದು ಬಿಡ. ಅದು ಜೌಗು ಪ್ರದೇಶ ಇದ್ದರೆ ಟ್ರಂಚ್ ಮಾಡಿ. ಲೆಗ್ನಿನ್ ಆ್ಯಂಡ್ ಫಿನಾಲಿನ್ ಪರ್ಸೆಂಟೇಜ್ ಉಂಟಲ್ವ, ಅದು 40 ಮೇಲೆ ಇದೆ. ಎಡೆಮೊಟ್ಟೆಯಲ್ಲಿ 27% ಪೊಟ್ಯಾಷ್ ಇದೆ. 1 kg ಕೋಕೋಪೀಟು 6 kg ನೀರು ಹಿಡ್ಕೊಳ್ಳೋ ಶಕ್ತಿ ಇದೆ. 10 ವರ್ಷ ಒಂದು ಕೆಮಿಕಲ್ಸೇ ಆಗ್ತಾ ಬಂದ್ರಿ ಅಂತೇಳಿ ನೀವು ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಮುಂದಿನ ದಿವಸ ಒಳ್ಳೆ ಮಜ್ಜಿಗೆ ಹೊಡೆದು ಬಿಡಿ, ಮರು ದಿವಸ ಆರ್ಗ್ಯಾನಿಕ್ ಬಂದುಬಿಡಿ. ನಾವು ಹೇಳಿದ ಪ್ರಕಾರ ಗಿಡ ತಗೊಳ್ಳೋದಿಲ್ಲ, ಅದಕ್ಕೆ ಬೇಕಾಗಿದ್ದರೆ ತಗೊಳ್ಳೋದು. ಅದಕ್ಕೇ ನಾನು ಹೇಳೋದು ಕೆಮಿಕಲ್ಸ್ ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್, ಆರ್ಗ್ಯಾನಿಕ್ ಫಾರ್ ದ ಪ್ಲ್ಯಾಂಟ್ಸ್. ನಮ್ಮ ಸಾವಯವ ಕೃಷಿನಲ್ಲಿ ನಮ್ಮ ತೋಟದಲ್ಲಿ ನಾವು ಕಹಿ ಬೇವಿನ ಗಿಡ ಅಥವಾ ಮರಗಳನ್ನು ಬೆಳೆಸ್ತೀವಿ. ಕೆಲವೊಂದು ಸ್ವಾಭಾವಿಕಕ್ಕೆ ಹುಟ್ಟುಬಿಡುತ್ತೆ, ನಮ್ಮ ತೋಟ ಸಾಕಷ್ಟಿದೆ. ನಮ್ಮ ಭಾಗದಲ್ಲಿ ದೊಡ್ಡಬಳ್ಳಾಪುರ ಆ ಭಾಗದಲ್ಲಂತೂ ಸಾಕಷ್ಟು ಕಹಿ ಬೇವಿನ ಮರಗಳು ನಾವು ನೋಡ್ತೀವಿ. ರೈನ್ ಡಿಪೆಂಡೆಂಟ್ ಮಳೆಯಾಶ್ರಿತ ಖುಷ್ಕಿ ಪ್ರದೇಶದಲ್ಲೂ ಬೇವಿನ ಮರಗಳು ಸಾಕಷ್ಟಿದೆ. ನಮ್ಮಂಥ ಕೃತಕ ನೀರಾವರಿ ವ್ಯವಸ್ಥೆ ಅಂದರೆ ಬೇವಿನ ಮರಗಳಿದೆ. ಈಗ ಬೇವಿಗೂ ಸಾವಯವ ಕೃಷಿಗೂ ಏನು ಸಂಬಂಧ? ನಾವು ಬೇವಿನ ಮರವನ್ನು ನಮ್ಮ ತೋಟದಲ್ಲಿ ನಾವು ಬೆಳೆಸ್ಕೋಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ನಮಗಿರುತ್ತೆ. ಅದು ಬೆಳೆಸೋದ್ರಿಂದ ಉಪಯೋಗ ಏನು? ಯಾವ ಹಂತಗಳಲ್ಲಿ ನಾವು ಬೇವಿನ ಉತ್ಪನ್ನಗಳನ್ನು ನಮ್ಮ ಮಣ್ಣಿಗೆ ಸೇರಿಸ್ತಾ ಬರಬೇಕು? ಈ ಪ್ರಶ್ನೆಗಳು ನಮ್ಮಲ್ಲಿದೆ. ಉದಾಹರಣೆಗೆ ಬೇವಿನ ಸೊಪ್ಪು, ಅದನ್ನು ಕಾಂಪೋಸ್ಟ್ ಮಾಡುವಾಗ ಉಪಯೋಗಿಸ್ತೀವಿ ಅಥವಾ ಕಷಾಯ ಮಾಡುವಾಗ ಉಪಯೋಗಿಸ್ತೀವಿ. ಅಲ್ಲಿ ಯಾವ ರೀತಿ ಉಪಯೋಗಿಸ್ಬೋದು ಅದರ ಬಗ್ಗೆ ಸ್ವಲ್ಪ ಮಾಹಿತಿ. ಆಮೇಲೆ ಬೇವಿನ ಬೀಜ ಅಥವಾ ಬೇವಿನ ಬೀಜದ ಹಿಂಡಿ. ಬೇವಿನ ಬೀಜದ ಹಿಂಡಿನಲ್ಲಿ ನಮಗೆ ಎಣ್ಣೆ ತೆಗೆದ ಬೇವಿನ ಬೀಜದ ಹಿಂಡಿ, ಎಣ್ಣೆ ಸಹಿತ ಬೇವಿನ ಬೀಜದ ಹಿಂಡಿ ಎರಡೂ ನಮಗೆ ಉಪಯೋಗಿಸಿ ಅಂತ ಕೆಲವು ಕಡೆ ನಮಗೆ ಇನ್ಫಾರ್ಮೇಷನ್ ಬರ್ತಾಯಿದೆ. ಅದರಲ್ಲಿ ನಮಗೆ ಕ್ಲಾರಿಟಿ ಬೇಕು. ಎಣ್ಣೆ ತೆಗೆದ ಬೇವಿನ ಬೀಜದ ಹಿಂಡಿ ನಮ್ಮ ಸಾವಯವ ಕೃಷಿಗೆ ಮಣ್ಣಿಗೆ ಶಕ್ತಿ ತರುತ್ತಾ, ಅದು ಎಣ್ಣೆ ಸಹಿತ ನಾವು ಬೇವಿನ ಬೀಜದ ಹಿಂಡಿ ಹಾಕಬೇಕಾ? ಇದು ನಂದು 2ನೇ ಪ್ರಶ್ನೆ ಬೇವಿನ ಬೀಜದ ಹಿಂಡಿ ವಿಷಯದಲ್ಲಿ. ಆಮೇಲೆ ಬೇವಿನ ಬೀಜದ ಹಿಂಡಿ ಎಣ್ಣೆ ತೆಗೆದ ಅಂತಲೇ ಅಂದ್ಕೊಳ್ಳೋಣ. ಬೇವಿನ ಬೀಜದ ಹಿಂಡಿ ನಾವೇನು ಮಾರ್ಕೆಟಿಂದ ತರ್ತೀವಿ, ಅದನ್ನು ಬಳಸೋ ವಿಧಾನ ಹೇಗೆ? ಸಾವಯವ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಬೇಕಾ? ಮಿಶ್ರಣ ಮಾಡಿದ್ರೆ 1 ಟನ್ಗೆ ಎಷ್ಟು kg ಹಾಕಬೇಕು? ಅದನ್ನು ನೇರವಾಗಿ ಅದನ್ನೇ ಗೊಬ್ಬರವಾಗಿ ಕೊಡ್ಬೋದೇ? ಬೇವಿನ ಬೀಜದ ಹಿಂಡಿನೇ ನಾನು ಗೊಬ್ಬರವಾಗಿ ಕೊಡ್ಬೋದೇ? ಗೊಬ್ಬರ ಅಥವಾ ಮಣ್ಣಿನ ಜೊತೆ ಮಿಶ್ರಣ ಮಾಡಿಕೊಡ್ಬೇಕೆ? ನೇರವಾಗಿ ಕೊಟ್ಟರೆ ಆ ಪರಿಣಾಮಗಳೇನಾದ್ರು ಇರುತ್ತೆಯೇ? ಅದು ಮುಂದಿನ ಪ್ರಶ್ನೆ. ಈ ರೀತಿ ಬೇವಿನ ಸಂಬಂಧ, ಸಾವಯವ ಕೃಷಿಗೂ ಮತ್ತು ಬೇವಿಗೂ ಇರತಕ್ಕಂಥ ಸಂಬಂಧಗಳು, ಅಲ್ಲಿರತಕ್ಕಂಥ ಕೆಲವು ಅನುಮಾನಗಳನ್ನು ನೀವು ಪರಿಹರಿಸಬೇಕು ಅಂತ ಕೇಳ್ಕೊತೀವಿ. ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಬೇವಿನ ವಿಚಾರದಲ್ಲಿ ಇದು ಭಾಳಷ್ಟು ಪ್ರಯೋಗಗಳನ್ನು ನಾನು ಕೂಡ ಮಾಡಿದ್ದೀನಿ. ಇದರಲ್ಲಿ ಯಾವ ರೀತಿ ಏನಂತ ಹೇಳಿಬಿಟ್ಟು, ಯಾಕೆ ಬೇವು ಅಂತ ಹೇಳಿಬಿಟ್ಟು ಒತ್ತಿ ಹೇಳ್ತೇವೆ ಅಂತ ಹೇಳಿದರೆ, ಅದು ಒಂದು ಕೀಟನಾಶಕ ಸಸ್ಯ. ಆದರೆ ಎಷ್ಟು ಕೀಟನಾಶಕ ಅಂದರೆ 100ಕ್ಕೆ 100 ಕೀಟನಾಶಕ ಮಾಡ್ತದ? ಇಲ್ಲ, ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಅದು ಮಾಡೋದು 60% ಆಫ್ ದಿ ಕೀಟಗಳು ಅಥವಾ ರೋಗಗಳನ್ನು ಮಾಡುತ್ತದೆ. ಅದಕ್ಕೂ ಒಂದು ಲಿಮಿಟೇಷನ್ ಇದೆ. ಆ ಬೇವಿನ ಮರಕ್ಕೂ ಒಂದು ಲಿಮಿಟೇಷನ್ ಇದೆ. ಸೊ ನಾವು ಏನು ಮಾಡುವಾಗ ಬರೇ ಬೇವು, ನೀವು ಕೊನೆಯ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತೇನೆ. ಬರೇ ಬೇವಿನ ಹಿಂಡಿ ಹಾಕಿದರೆ ನಾವು ಕೊಟ್ಟಂಥ ಗೊಬ್ಬರಗಳನ್ನು ನೀವು ಹಾಕಿದ್ರು ನಮ್ಮ ಗೊಬ್ಬರ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬರೀ ಈಗ ಅಷ್ಟು ಕೊಡೋದಿಲ್ಲ. ಯಾಕಂದರೆ ಅದರಲ್ಲಿ 60% ಮಾತ್ರ. ನಾವೀಗ ಹೋಗ್ತೇವೆ 95%ಗೆ ಹೋಗ್ತಾ ಇದ್ದೀವಿ. ಯಾಕೆಂತೇಳಿದರೆ ನಾವು ಬರೀ ಬೇವು ಮಾತ್ರ ಕೊಡೋದಿಲ್ಲ. ಬೇವಿನ ಜೊತೆಗೆ ಅದಕ್ಕೆ ಕಂಟ್ರೋಲ್ ಮಾಡದಿದ್ದಂಥ ಕೀಟಗಳನ್ನು, ರೋಗಗಳನ್ನು ಮಾಡುವಂಥವು ಇದರಲ್ಲಿ ಹೊಂಗೆಯಲ್ಲಿದೆ, ಹರಳಿನಲ್ಲಿದೆ. ಸೊ ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತೇವೆ. ಕೊಡುವ ಕ್ವಾಂಟಿಟಿಗಳನ್ನು ಕೂಡ ಒಂದೇ ರೀತಿಯಲ್ಲಿ ಮಾಡಿಕೊಳ್ಳೋದ್ರಿಂದ ನಾವು ಯಾವುದನ್ನು ವಿಪರೀತವಾಗಿ ಮಾಡೋದಿಲ್ಲ. ಬೇವನ್ನು ಜಾಸ್ತಿ ಒಂದೇವನ್ನು ಉಪಯೋಗಿಸಬೇಡಿ, ಅದನ್ನು ಮಿಶ್ರಣ ಮಾಡಿಕೊಂಡು ತೊಗೊಂಡೋಗಿ. ಸೊಪ್ಪು ಹಾಕುವಾಗಲೂ ಹಾಗೇನೆ ಬೇವಿನ ಸೊಪ್ಪನ್ನೇ ಹಾಕಬೇಡಿ. ಯಾಕೆಂತ ಹೇಳಿದರೆ ಅದರಲ್ಲಿ ಬೇವಿನ ಸೊಪ್ಪನ್ನು ಹಾಕಿದರೆ ಬೇರೆ ಅದು ಕಂಟ್ರೋಲ್ ಮಾಡದೇ ಇರುವಂಥ ಕೀಟಗಳ ಮೇಲೆ ಬರ್ತವೆ. ಹಾಗಾಗಿ ಅದನ್ನೊಂದೇ ಹಾಕಬಾರ್ದು. ಮತ್ತು ಕರಗುವಾಗ ಇದು ಮಿಶ್ರಣದ ಜೊತೆಯಲ್ಲಿ ಕರಗ್ತಾ ಹೋದರೆ ಕಂಟ್ರೋಲಿಂಗ್ ಭಾಳ ಚೆನ್ನಾಗಾಗುತ್ತದೆ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಸಾವಯವದಲ್ಲಿ ಮ್ಯುಟೇಷನ್ ಅಂತ ಇರುವುದಿಲ್ಲ ಅಂತ ಹೇಳಿದ್ದೀನಿ. ಯಾಕೆಂತ ಹೇಳಿದರೆ ಮ್ಯುಟೇಷನ್ ಜಾಗ ಕೊಟ್ಟಿಲ್ಲ, ನಾವು ಕೆಮಿಕಲ್ನಾಗೆ ಜಾಗ ಕೊಟ್ಟಿಲ್ಲ. ಎಲ್ಲವನ್ನು ಆಹಾರದವನ್ನು ಕೊಟ್ಟಿದ್ದೇವೆ, ಕಂಟ್ರೋಲ್ ಮಾಡೋದನ್ನು ಕೊಟ್ಟಿದ್ದೇವೆ. ಮಾಡೋದ್ರೆ ಮ್ಯುಟೇಷನ್ ಜಾಗನೇ ಇಲ್ಲ. ಯಾವ ರೀತಿ ಮ್ಯುಟೇಷನ್ ಮಾಡಬೇಕು ಅವುಗಳಿಗೆ ಅರ್ಥ ಆಗೋದಿಲ್ಲ. ಆ ರೀತಿಯ ಬೇಲಿಯನ್ನು ನಾವು ಮಾಡಿಕೊಂಡಿದ್ದೆ. ಹಾಗಾಗಿ ಸೊಪ್ಪು ಕೊಡುವಾಗಲಾಗಲಿ
ಔಷಧಿಗಳನ್ನು ಹೊಡುವಾಗಲಾಗಲಿ ಅಥವಾ ಬೇವಿನ ಹಿಂಡಿ ಎಣ್ಣೆ ತೆಗೆದದ್ದು ಕೊಟ್ಟವರಿಗೆ ಎಣ್ಣೆ ತೆಗೆಯದ ಕೊಟ್ಟದ್ದಾಗಲಿ ಯಾವುದೇ ಆಗಲಿ ಅದರ ಕಂಟ್ರೋಲ್ ಎಷ್ಟು ಅಷ್ಟೇ ಮಾಡೋದು, ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಸೊ ಎಣ್ಣೆ ಯಾಕೆ ತೆಗಿಬೇಕು ಅಂತ ಹೇಳೋದಕ್ಕೆ ಉದಾಹರಣೆ ಒಂದು 100% ಎಣ್ಣೆ ಬೇಡ, ಅದು ಸ್ವಲ್ಪ ರಿಪೆಲೆಂಟ್ ಇದಾಗ್ಬಿಡುತ್ತೆ. ಯಾಕೆಂದರೆ ಈ ಸೂಕ್ಷ್ಮ ಜೀವಾಣುಗಳಿಗೂ ಉದಾಹರಣೆಗೆ ಬೇವು ಮಿಶ್ರಿತ ಗೊಬ್ಬರಕ್ಕೆ ನಾವು ಎರೆಹುಳ ಬಿಟ್ಟುಬಿಟ್ರೆ ಎರೆಹುಳಗಳು ಬರೋದಿಲ್ಲ, ಅಷ್ಟು ಚೆನ್ನಾಗಿ ಗೊಬ್ಬರ ಮಾಡೋದಿಲ್ಲ, ಅವುಗಳು ರಿಪೆಲೆಂಟ್ ಆಗಿಬಿಡ್ತವೆ. ಅದು ಕೊಡುವಾಗ ಯಾವ ರೀತಿ ಕೊಡ್ಬೋದು, ಯಾವ ರೀತಿ ಅವುಗಳು ಕರಗಿ ಆದ ಮೇಲೆ ಬೇವಿನ ಹಿಂಡಿ ಹಾಕ್ಬೋದು. ಮೊದಲು ಹಾಕಿದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ, ನಂತರ ನೀವು ಮಿಕ್ಸ್ ಮಾಡಿಕೊಳ್ಳಿ. ಆಗೇನಾಗುತ್ತೆ, ಮೊಟ್ಟೆಗಳು ಮಾಡ್ತವೆ, ಮೊಟ್ಟೆಗಳು ಆ ವಾತಾವರಣದಲ್ಲಿ ಬೆಳೆದ್ರಿಂದ ಅವುಗಳು ವರ್ಕ್ ಮಾಡ್ತವೆ, ದೊಡ್ಡ ಹುಳಗಳು ಸತ್ತು ಹೋಗ್ಬಿಡ್ತವೆ. ಉದಾಹರಣೆಗೆ ಕೊಕೊನಟ್ ಇದು ಕೋಕೋಪೀಟ್ನಲ್ಲಿ ಡೈರೆಕ್ಟ್ ನೀವು ಎರೆಹುಳುಗಳನ್ನು ಬಿಟ್ಟರೆ ಅದು ಮಾಡೋದಿಲ್ಲ, ಅದಕ್ಕೆ ಗಂಜಲ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅದು ವರ್ಕ್ ಮಾಡ್ತದೆ. ಸೊ ಆ ವಾತಾವರಣ ಕ್ರಿಯೇಟ್ ಮಾಡಿಕೊಳ್ಬೇಕು. ನಾವು ಎಲ್ಲವೂ ಸರಿ ಉಂಟು ಭಾಳ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಯಾವುದೇ ಒಂದು ಒಳ್ಳೆಯ ಪದಾರ್ಥ ನೀವು ಜಾಸ್ತಿ ಒಂದೇ ಸಲ ತಿಂದರೆ ಏನಾಗುತ್ತೆ, ಅದೇ ರೀತಿ ಇದರಲ್ಲೇನಾಗಿದೆ, ಯಾವುದಕ್ಕೊಂದು ಲಿಮಿಟ್ ಇದೆ, ಆ ಲಿಮಿಟಿನ ಪ್ರಕಾರ ನಾವು ಮಾಡ್ಕೊಂಡು ಹೋಗಬೇಕು. ಮತ್ತು ಭಾಳ ಕಡಿಮೆ ಉಪಯೋಗಿಸ್ಬೇಕು, ಅದು ಒಂದನ್ನೇ ಉಪಯೋಗಿಸ್ಬೇಕಂತ ಪ್ರಶ್ನೆಗಳೇನಿಲ್ಲ, ಯಾವಾಗಲೂ ಮಿಕ್ಸ್ ಆಗಿದ್ದರೆ ಭಾಳ ಒಳ್ಳೆಯದು. ನಿಮ್ಮ ಉದಾಹರಣೆಗೆ ಒಂದು ಸಲಾಡ್ ತಗೊಳ್ತೀರಿ, ಬರೀ ಒಂದೇ ನೀರುಳ್ಳಿನ ಸೌತೆಕಾಯಿನ ಬರೀ ತಗೊಳ್ಳೋದಿಲ್ಲ, ಅದಕ್ಕೂ 3-4 ಹಾಕ್ಬಿಡ್ತೀರಿ, ಆಗ ನಿಮಗೆ ರುಚಿ ಜಾಸ್ತಿ ಆಗ್ತದೆ. ಸೊ ಇದೇ ರೀತಿ ಮನುಷ್ಯನು ತಿನ್ನುವುದು, ಪ್ರಾಣಿ ತಿನ್ನುವುದು, ಗಿಡಗಳು ತಿನ್ನುವುದಕ್ಕೂ ಒಂದು ಇದೆ, ಒಂದು ಲೆಕ್ಕಾಚಾರ ಇದೆ. ಆ ರೀತಿಯೇ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇದು ಮಾಡ್ಕೊಂಡು ಹೋಗೋದಿಲ್ಲ. ಹಾಗೆ ಹಿಂಡಿ ತೆಗೆದು ಹಾಕೋದು ಇದೆಲ್ಲ ಯಾಕೆ ಅಂತೇಳಿದರೆ, ಸಾವಯವನ್ನು ಕೆಳಗೆ ಒತ್ತಿ ಹಾಕಬೇಕಂತೇಳಿದರೆ ಅದರ್ ಬಂತು, ಅದು ಇಷ್ಟು 3000 ಇದಿರಬೇಕು, ಇರೋದು 4000 ಇರಬೇಕು, ಅದರ 1000 ಇರಬೇಕು, ಅದೆಲ್ಲ ಬೇಡವೇ ಬೇಡ. ಅದರಲ್ಲಿ ನೀವು 10% ಆಯಿಲ್ ತೆಗೆದರೆ ಭಾಳ ಒಳ್ಳೆಯದು. ಯಾವುದ್ರ ಬೇವಿನಲ್ಲಿ ಯಾಕೆಂತೇಳಿದರೆ ಅದಕ್ಕಿಂತ ಜಾಸ್ತಿ ಅದರ್ ಬರೋದಿಲ್ಲ. 10% ಆಯಿಲ್ ತೆಗೆದುಬಿಟ್ಟು ಯೂಶ್ವಲ್ ಕಣ್ಣು ಮುಚ್ಕೊಂಡು ನೀವು ಏನೂ ತಪ್ಪು ಮಾಡದೆ ನೀವು ಇದು ಮಾಡ್ತಾಯಿದ್ದೀರಿ, ಮಾಡ್ಕೊಂಡು ಬರ್ಬೋದು. ಮತ್ತು ಬೇವಿನ ಮರನೇ ನೀವು ಉಪಯೋಗಿಸ್ಕೊಂಡು ನಿಮ್ಮ ತೋಟದಲ್ಲಿ ಚೆನ್ನಾಗಿ ಚಿಕ್ಕಬಳ್ಳಾಪುರದಲ್ಲಿ ಆ ಕಡೆ ಆ ಹಾವೇಗೆ ಚೆನ್ನಾಗಿ ಬೇವು ಬರ್ತದೆ ಅಂತ ಹೇಳಿದೆ, ನೀವು ಒಂದು ದಿವಸ ನೋಡ್ಬೋದು ಬೇವಿಗೂ ಅಟ್ಯಾಕ್ ಆಗುತ್ತೆ ಕೀಟ. ಆಗಿದೆ ಕೆಲವು ಕಡೆಯಲ್ಲಿ ನೋಡಿದ್ದೀನಿ ನಾನು. ಅದು ಅಂದರೆ ಅವುಗಳಿಗೆ ಕೀಟಗಳು ಅವುಗಳು ಮ್ಯೂಟೇಷನ್ ಆಗುತ್ತವೆ, ಅವುಗಳು ಅಲ್ಲಿ ಸರಿ ಇಲ್ಲ, ಅಲ್ಲಿ ಬೇಡ, ನೀವು ಈ ಹೋಟೆಲ್ಗೆ ಹೋದರೆ ಒಳ್ಳೆಯದು ಸುಟ್ಟುದಿಲ್ಲ ಅಂತ ಈ ಹೋಟೆಲ್ಗೆ ಹೋಗ್ತೀರಿ, ಅವುಗಳು ಹಾಗೆ ಮಾಡ್ತವೆ. ಆದರೆ ಅಲ್ಲಿಯೂ ನೀವು ಹಾಗೆ ಅದಕ್ಕೆ ಕೊಡುವ ಆ ಬೇವಿಗೆ ಕೊಡುವ ಫೀಡ್ಗಳಲ್ಲಿ ವ್ಯತ್ಯಾಸ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಬೋದು ಕೊಡೋ ರೀತಿಯಲ್ಲಿ. ಈಗ ನಾನು ನೋಡಿದ್ದೇನೆ ಬೆಂಗಳೂರಿನಲ್ಲಿ ಒಂದೇ ದೊಡ್ಡ ಮರ, ಅದೊಂದು 30-40 ವರ್ಷ ಆದಮೇಲೆ ಬೇವಿನ ಮರಕ್ಕೆ ಕೀಟಗಳು ಬಂದುಬಿಟ್ಟಿವೆ. ಯಾಕೆಂದರೆ ಅಲ್ಲಿ ಫುಡ್ಗಳು ಸರಿ ಇಲ್ಲ, ಅದು ಒಂದೇ ಇರುವುದು, ಅಟ್ಯಾಕ್ ಆಗ್ತದೆ. ವಯಸ್ಸಾಯಿತು, ಮುತ್ಕನಿಗೆ ಹೊಡ್ತಾ ಬಿದ್ದಾಗೆ ಬಿಡ್ತೀವಿ. ಸೊ ಅದಕ್ಕಾಗಿ ನಾವು ಯಾವುದನ್ನು ಉಪಯೋಗಿಸ್ಬೇಕಾದ್ರೂ ಅದಕ್ಕೊಂದು ಇತಿಮಿತಿ ಬೇಕು. ಬೇವಿನ ಬೀಜದಲ್ಲಿ ಸಸ್ಯ ಪೋಷಕಾಂಶಗಳು ಮತ್ತು ಕೀಟ ವಿಕರ್ಷಣೆ ಎರಡೂ ಇರುತ್ತಾ? ಇದ್ದರೆ ಸಸ್ಯ ಪೋಷಕಾಂಶಗಳು ಯಾವುದಿರುತ್ತೆ? ಅದೇ ಹೇಳಿದಲ್ಲ ನಿಮಗೆ, ಸಸ್ಯ ಪೋಷಕಾಂಶಗಳು ಅಂತ ಹೇಳಿದರೆ ಬೇವಿಂದ ಇದರಲ್ಲಿ ಪರ್ಸೆಂಟೇಜ್ ಆಫ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್ ಅಂತ ಹೇಳುವಂಥದ್ದು ಇದೆ. ಒಂದು 2%, 3%, 4% ಇದೆ. ಬೇರೆ ಗಿಡಗಳಿಂದ ಸ್ವಲ್ಪ ಜಾಸ್ತಿ ಇದೆ. ಅದು 60 ಕೀಟಗಳಿಗೆ, 60 ರೋಗಗಳಿಗೆ, 60 ಕೀಟ ರೋಗಗಳಿಗೆ ವಿಕರ್ಷಕ ಶಕ್ತಿ ಇದೆ, ಬೇರೆದಕ್ಕಿಲ್ಲ. ಅದರ ಪರ್ಸೆಂಟೇಜ್ 60% ಮಾತ್ರ ಇರೋದು ಅದಕ್ಕೆ, ಬೇವುದಕ್ಕೆ. ಇದು ಇಂಥದಕ್ಕೆ ಎಂತ ಮಾಡೋದು ಅಂತ ಹೇಳುವಂಥದ್ದು ನಾವು ಇನ್ನೂ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕಾಗುತ್ತೆ, ಇಂಡಿವಿಜುವಲಿ ಸ್ಟಡಿ ಮಾಡಿ. ಅದು ನಮ್ಮ ಸಾವಯವದಲ್ಲಿ ಅದಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳೋದಕ್ಕೆ ನಾನು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಆದ್ದರಿಂದ ಬೇವಿನ ಒಂದನ್ನೇ ನಂಬಬೇಡಿ ಅಂತ. ನಾವು ಯಾಕೆ ಅಂತ ಒಂದನ್ನು 100% ನಮ್ಗೆ ಬೇಕು. ಸಾವಯವದಲ್ಲಿ 100ಕ್ಕೆ 100 ನಮಗೆ ಫಲಿತಾಂಶ ಸಿಕ್ಕಬೇಕು, ಚೆನ್ನಾಗಿ ಬರಬೇಕಂದ್ರೆ ನೀವು ಮಿಶ್ರಣ ಮಾಡಲೇಬೇಕು. ಹಿಂಡಿಗಳನ್ನು ನಾವು ಬಳಸ್ತೀವಲ್ಲ, ವಿವಿಧ ರೀತಿ ಹಿಂಡಿಗಳನ್ನು ತಂದು ನಾವು ಇಲ್ಲ ಸಾವಯವ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಕೊತೀವಿ, ಅಥವಾ ನೀವು ಹೇಳ್ದಂಗೆ ಗನಿ ಬ್ಯಾಗ್ ಗೋಣಿಚೀಲದಲ್ಲಿ ಕಟ್ಬಿಟ್ಟು ಬಯೋಡೈಜೆಸ್ಟರಲ್ಲಿ ಮುಳುಗಿಸಿ ಹಾಕ್ತೀವಿ. ಅಥವಾ ಈಗ ನಾನು ನೇರವಾಗಿಯೋ ನಾನು ನೀರಲ್ಲಿ ಹಾಕಿ ದ್ರವ ರೂಪದಾಗ ಮಾಡೋ ಪ್ರಯತ್ನ ಶುರು ಮಾಡಿದ್ದೀವಿ. ಹಿಂಡಿಗಳ ಮಿಶ್ರಣ ಮಾಡುವಾಗಲೂ ಬೇವಿಗೂ ಒಂದು ಸ್ಥಾನ ಕೊಡಬಹುದೇ? ಅದೇ ಒಂದು ಪರ್ಸೆಂಟೇಜ್, ಅದೇ ಎಲ್ಲ ಹಿಂಡಿಗಳಿದೆ, ಅದು ಬೇವಿನ ಹಿಂಡಿ ಒಂದು ಜೊತೆ ಒಂದು ಹಿಂಡಿ ಹಾಕಿ ಬೇವಿನ ಹಿಂಡಿ ಪೂರ್ತಿ ತೆಗೆದೇ ಬಿಡಬೇಕು. ಬೇಡ 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 ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳು ಹಿಂಡಿ 3 ಕೊಡ್ಬೋದಾದ, ಅದು ಕಡಲೆ ಹಿಂಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದನ್ನೇ ಮುಂದೆ ಕೊಡಬೇಡಿ. ಒಂದೇ ಕೊಟ್ಬಿಟ್ಟು ಪುನಃ ನಿಮ್ಮ ಬೌಂಡ್ರಿ ಭಾಳ ಸಣ್ಣದಾಯಿತು, ಜಾಸ್ತಿ ಇದಾಗೋದಿಲ್ಲ, ಕಂಟ್ರೋಲ್ ಬರೋದಿಲ್ಲ. ಒಂದನ್ನೇ ಒಂದು ಬೇಡ ಯಾವಾಗಲೂ ಇರಬಾರ್ದು.
ಮಿಶ್ರಣ ಮಾಡ್ಬೋದು, ಮಿಶ್ರಣ ಮಾಡಲೇಬೇಕು. ಅದ್ರ ರೇಷಿಯೋ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು, ರೇಷಿಯೋ ಬಗ್ಗೆ ಸಾವಯವ ಕೃಷಿನ ಆ ಥರ ಏನು ಸೂಕ್ಷ್ಮವಾಗಿ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೆಗಡೆ ಸರ್, ಇವಾಗ ಈ ಕಾಲುವೆಗಳು ಅಥವಾ ಬಸಿ ಕಾಲುವೆಗಳು ಅಂತ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಮಾಡ್ತೀವಿ, ಅದ್ರಲ್ಲಿ ತೆಂಗು ಅಡಿಕೆನಲ್ಲಿ ಸಾಕಷ್ಟು ಮಾಡ್ತಾ ಇರ್ತೀವಿ. ಈ ಬಸಿ ಕಾಲುವೆಗಳಿಗೆ ಅದರದ್ದೇ ಅಂತ ಕಾರಣಗಳಿದೆ. ನಾವು ಯಾವ ಕಾರಣದಿಂದ ಬಸಿ ಕಾಲುವೆಗಳು ಮಾಡ್ತೀವಿ ಮತ್ತು ಅದರ ಅಗಲ ಮತ್ತು ಆಳ, ಇದು ಯಾವುದ್ರ ಬಗ್ಗೆಯೂ ನಾವು ರೈತರು ಇದನ್ನು ಸಮಗ್ರವಾಗಿ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಯಾವ ಅಂತರದಲ್ಲಿ ಬಸಿ ಕಾಲುವೆ ಮಾಡಬೇಕು, ಆ ಬಸಿ ಕಾಲುವೆ ಅಗಲ ಎಷ್ಟಿರಬೇಕು, ಆಳ ಎಷ್ಟಿರಬೇಕು, ಅದು ಪೂರ್ವ ಪಶ್ಚಿಮವಾಗಿರಬೇಕು, ಉತ್ತರ ದಕ್ಷಿಣವಾಗಿರಬೇಕು, ನನ್ನ ಭೂಮಿಯ ಸ್ಲೋಪ್ ಹೇಗಿದೆ, ಇದು ಯಾವುದನ್ನು ನಾವು ಸ್ಟಡಿ ಮಾಡ್ತಾ ಇಲ್ಲ. ಸುಮ್ಮನೆ ನಾವು JCP ಆಪರೇಟರ್ಗೆ ಹೇಳ್ತೀವಿ ಟ್ರೆಂಚ್ ಹೊಡಿಯಪ್ಪ ಅಂತ ಅವ್ನು ಹೊಡೆದ್ಬಿಟ್ಟು ಹೊರಟೋಗಿರ್ತಾನೆ. ಈ ಥರ ಸಮಸ್ಯೆಗಳು ನಾವು ನೋಡ್ತಾ ಇದ್ವಿ. ಸಾಕಷ್ಟು ಹಣನ ಖರ್ಚು ಮಾಡ್ತೀವಿ ನಮ್ಮ ತೋಟವನ್ನು ರೆಡಿ ಮಾಡ್ಕೋಬೇಕಾದ್ರೆ ಪ್ರಾರಂಭದ ದಿನಗಳಲ್ಲಿ. ಆಮೇಲೆ ಇನ್ನೊಂದು ನಮ್ಮ ದೊಡ್ಡಬಳ್ಳಾಪುರ ಭಾಗದಲ್ಲಿ ನಾನು ಗಮನಿಸಿರೋದು, ನನ್ನ ತೋಟದ ಪಕ್ಕದಲ್ಲೆಲ್ಲ ಗಮನಿಸ್ತಿರ್ತೀನಿ, ಅಲ್ಲೇನು ಮಾಡಿದೆ ಅಂದರೆ ಅಡಿಕೆ ಗಿಡ ನೆಡಕ್ಕೆ ಮುಂಚೆ ಫಸ್ಟು ಉಳುಮೆ ಮಾಡಿ ರೋಟಾವೇಟ್ ಹೊಡ್ಕೊಂಡು ಲೆವೆಲ್ ಮಾಡ್ಕೊಂಡ್ಬಿಟ್ಟು ಮಾರ್ಕ್ 9 ಅಡಿ ಮಾರ್ಕ್ ಮಾಡ್ಕೊತಾರೆ. ಆ ಮಾರ್ಕ್ ಮೇಲೆ ಇಟಾಚಿ JCB ತೊಗೊಂಬಂದು ಮಣ್ಣನ್ನು ತೆಗೆದು ಎರಡು ಕಡೆಗೆ ಮಣ್ಣು ಹಾಕಿ ಒಂದು ಟ್ರೆಂಚ್ ಮಾಡಿಬಿಡ್ತಾರೆ. ತುಂಬ ಆಳವಾದ ಟ್ರೆಂಚೇ ಮಾಡಿರ್ತಾರೆ, 3 ರಿಂದ 4 ಅಡಿ ತನಕ ಟ್ರೆಂಚ್ ಹೋಗಿರುತ್ತೆ. ಆ ಟ್ರೆಂಚ್ಗೆ ಸೊಪ್ಪಿದ್ರೆ ಸೊಪ್ಪಿನ ಗೊಬ್ಬರ, ಇಲ್ಲಾಂದರೆ ಕೊಟ್ಟಿಗೆ ಗೊಬ್ಬರ ಆ್ಯಸ್ ಇಟ್ ಈಸ್, ಆ ಕೊಟ್ಟಿಗೆ ಗೊಬ್ಬರ ತಂದು ಸುರಿತಾರೆ, ಮಣ್ಣನ್ನು ಎಳೆದ್ಬಿಟ್ಟು ಆಮೇಲೆ ಗಿಡ ನೆಡ್ತಾರೆ, ಜೊತೆಗೆ ಒಂದು ಬಾಳೆನೂ ನೆಟ್ಟಿರ್ತಾರೆ, ಡ್ರಿಪ್ ಪೈಪ್ ಹೊರಗಡೆ ಹಾಕಿರ್ತಾರೆ. ಇದು ಅಡಿಕೆ ಗಿಡ ಅಥವಾ ಬಾಳೆ ಗಿಡ ಬೇಗ ಬೆಳೆದಂಗೆ ಬಂದಂಗೆ ಎರಡು ಬದಿಯಲ್ಲಿ ಡುಮ್ಮ ಇರುತ್ತಲ್ಲ ಬುಡ, ಇದು ರಾಶಿ, ಮಣ್ಣಿನ ರಾಶಿ, ಅದನ್ನು ಅದಕ್ಕೆ ಎಳೆದು ಹಾಕ್ತಾ ಹೋಗ್ತಾರೆ. ಈ ಮಣ್ಣಿನ ರಾಶಿ ಮೇಲೆ ಪಾರ್ಥೇನಿಯಂ ಅಂತೂ ಯಥೇಚ್ಛವಾಗಿ ಬೆಳೆದಿರುತ್ತೆ. ಆ ಪಾರ್ಥೇನಿಯಂ ಸಮೇತನೇ ಹೋಗ್ಬಿಟ್ಟಿರುತ್ತೆ ಇದರೊಳಗಡೆ, ಯಾವುದಕ್ಕೆ ನಮ್ಮ ಟ್ರೆಂಚ್ ಒಳಗಡೆ. ಅಡಿಕೆ ಗಿಡ ಮೇಲಕ್ಕೆ ಬಂದಂಗೆ ಮಣ್ಣು ತುಂಬ್ತಾ ಬರ್ತಿರ್ತಾರೆ. ಈ ಪ್ರಶ್ನೆ ಇದನ್ನು ನನಗೆ ಸ್ವಲ್ಪ ಅದು ವಿಚಿತ್ರವಾಗಿ ಕಾಣಿಸ್ತು ಸಹ. ಪ್ರಾರಂಭ ದಿನಗಳಲ್ಲಿ ನಾನು ಅದನ್ನು ಕೇಳಿದೆ ನಮ್ಮ ರೈತರನ್ನ, ಯಾಕೆ ಈ ಥರ ಟ್ರೆಂಚ್ ಎಲ್ಲ ಮಾಡ್ತಿದ್ದೀರಾ, ಈಗ ಮಣ್ಣು ತುಂಬ್ತಿರ್ತೀರಾ ಅಂತ. ಅದಕ್ಕೆ ಅವ್ರು ಕೊಡೋ ಒಂದು ಉತ್ತರ ಏನಪ್ಪ ಅಂದರೆ, ಟ್ರೆಂಚ್ ಮಾಡಿ ನಾವು ಗಿಡ ಹಾಕೋದ್ರಿಂದ ಗಿಡ ಮೇಲಕ್ಕೆ ಬಂದಂಗೆ ನಾವು ಮಣ್ಣನ್ನು ತಳ್ತಾ ಬರ್ತೀವಿ. ಅದರಿಂದ ಗಿಡಕ್ಕೆ ಒಂದು ಭದ್ರ ಫೌಂಡೇಶನ್ ಆದಂಗೆ ಆಗುತ್ತೆ. ನಮ್ಮ ಭಾಗದಲ್ಲಿ ಗಾಳಿ ಜಾಸ್ತಿ, ಕೆಲವು ಮುಂಗಾರು ಪೂರ್ವದಲ್ಲಿ ಅಥವಾ ಉತ್ತರೆ ಮಳೆ ಟೈಮಲ್ಲೆಲ್ಲ ಆ ಗಾಳಿ ಬಂದಾಗ ನಮ್ಮ ಅಡಿಕೆ ಮರ ಬಿದ್ದೋಗ್ಬಾರ್ದು. ಅದಕ್ಕೆ ಶಕ್ತಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದು ಫೌಂಡೇಶನ್ ಕೆಳಗಡೆ ಬಾಟಮಿಂದ ಮಣ್ಣು ತುಂಬ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಈ ವಿಧಾನಗಳು ಟ್ರೆಂಚ್ ಮಾಡೋದ್ರಲ್ಲಿ ವೈಜ್ಞಾನಿಕ ವಿಧಾನಗಳು, ಮತ್ತು ಗಿಡ ನೆಡುವಾಗ ನಿಜವಾಗ್ಲೂ ಟ್ರೆಂಚ್ ಮಾಡೇ ನೆಡಬೇಕೆ, ಟ್ರೆಂಚ್ ಮಾಡಿ ನೆಡೋದ್ರಿಂದ ಅಡ್ವಾಂಟೇಜ್ ಇದೆಯಾ ಅಥವಾ ಲಿಮಿಟೇಷನ್ ಇದೆಯಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಟ್ರೆಂಚ್ ಮಾಡೋದು ಅಂತ ಕೇಳಿದ್ರಿ, ಟ್ರೆಂಚ್ ಯಾಕೆ ಮಾಡಬೇಕು, ಟ್ರೆಂಚ್ ಬೇಕಾ ಬೇಡವಾ, ಇದು ಭಾಳ ಮುಖ್ಯವಾಗಿರುವಂಥ. ಟ್ರೆಂಚ್ ಎಲ್ಲಿ ಮಾಡಬೇಕು ಅಂತ ಹೇಳಿದರೆ, ನೀರು ಮೇಲ್ಗಡೆಯಿಂದ ಕೆರೆಯಿಂದ ನೀರು ಹರಿದುಬಿಟ್ಟು ಎಲ್ಲ ತೋಟ ಮಾಡಲಿಕ್ಕೆ ಆಗೋದಿಲ್ಲ, ನೀರು ನಿಲ್ತದೆ, ಅಥವಾ ಮೇಲ್ಗಡೆ ನೀರು ನಿಂತಿದ್ದನ್ನು ಗಿಡಗಳಿಗೆ ನಡಲಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಸ್ಲೋಪ್ ನೋಡಿಕೊಂಡು ಟ್ರೆಂಚ್ ಮಾಡಬೇಕು ನಾವು. ಅಂದರೆ ಅಲ್ಲಿ ನೀರು ನಿಲ್ಲಬಾರ್ದು, ಅದಕ್ಕೆ ಮಾತ್ರ ಟ್ರೆಂಚ್ ಮಾಡಬೇಕು. ಗಿಡ ನಡಲಿಕ್ಕೆಲ್ಲ ಟ್ರೆಂಚ್ ಎಲ್ಲ ಬೇಕಂತಿಲ್ಲ. ಯಾಕೆಂತ ಹೇಳಿದರೆ ನೀವು 4 ಅಡಿ 3 ಅಡಿ ನೀರಿನ ಇದರಲ್ಲಿ ನೀವು ಟ್ರೆಂಚ್ ಮಾಡಿ ಅಂತ ಹೇಳ್ಬೋದು. ಆ ತೋಟಕ್ಕೆ ನೀವು ತೋಟ ಮಾಡುವಾಗ ಅದನ್ನು JCB ತಗೊಂಡು ಮಟ್ಟ ಹೊಡೆಯೋದು, ಮಾಡೋದು ಎಂಥದ್ದು ಬಿಡ, ಅದು ಏರುಪೇರುಗಳು ಏನೇ ಇರಲಿ, ಟ್ರೆಂಚು ನೀರಿನ ವಿಷಯ, ಜಾಸ್ತಿ ನೀರು ನಿಲ್ಲಬಾರ್ದು, ಅದು ಬೆಳವಣಿಗೆಗೆ ಸರಿಯಲ್ಲ, ಅದು ಹೋಗಬೇಕು. ಅದಕ್ಕೆ ಮಾಡಿ ಟ್ರೆಂಚ್ ಮಾಡೋದು ಬೇಡ ಅಂತ ನಾವು ಹೇಳಿದ್ರೆ. ಅದರಲ್ಲಿ ಗಿಡ ನಡಿ ಅಂತ ಹೇಳಿದರೆ ಶುದ್ಧ ತಪ್ಪು, ಅದಷ್ಟು ಮೂರ್ಖತನ ಬೇರೆ ಯಾವುದಿಲ್ಲ. ಯಾಕಂತೇಳಿ ಅವರಿಗೆ ತೆಂಗು ಅಥವಾ ಅಡಿಕೆದು ಬೇರೆ ಏನಂತಲೇ ಗೊತ್ತಿಲ್ಲ. 3 ಅಡಿ 4 ಅಡಿ ಹೋಗ್ಬಿಟ್ಟು ಮಣ್ಣು ಹಾಕ್ತಗೊಂಡು ಬಂದುಬಿಟ್ರೆ ಏನು ಎಲ್ಲಿ ಬರ್ತದೆ, ಆಗ ಅದು ಇಳುವರಿ ಎಷ್ಟು ಕೊಡುತ್ತೆ? ಗಾಳಿ ಮಾಡುವ ಬೇರಿಗೆ ಸ್ಥಾನವೇ ಇಲ್ಲ ಅಲ್ಲಿ. ಆಹಾರ ತಗೊಳ್ಳುವಂಥ ಬೇರುಗಳು 1 ಅಡಿ 2 ಅಡಿ ಕೆಳಗೆ ಬರುವಂಥದ್ದಕ್ಕೆ ಮೇಲೆ ಮಣ್ಣು ಹಾಕ್ತಾ ಹೋದರೆ ಅದೆಲ್ಲಿ ಬರುತ್ತೆ, ಅದೆಲ್ಲಿ ಇನ್ನೊಂದು ಕಡೆ ಹೋಗುತ್ತೆ. ಟ್ರೆಂಚು ಬೇಕು 2 ಸಾಲಿಗ 3 ಸಾಲಿಗ 4 ಸಾಲಿಗ, ಅದು ನೀರು ನಿಲ್ಲುವ ಇದನ್ನು ಕಳೀಲಿಕ್ಕೆ. ನಾವು ಉದಾಹರಣೆ ಒಂದು ಹೇಳ್ತೇನೆ. ನಾನು ನಮ್ಮದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಂದು ಜೌಗು ಪ್ರದೇಶ, ಸಾಧಾರಣ ಒಂದು 4-5 ಎಕರೆ ಅಷ್ಟು ಜೌಗು ಪ್ರದೇಶ. ಅದರಲ್ಲಿ ನಾವು ನಾಟಿ ಮಾಡೋಣ ಅಂತೇಳಿ ಇಟ್ಟು ಭತ್ತ ನಾಟಿ ಮಾಡಲಿಕ್ಕೆ ಕೋಣೆಗಳಿಂದ ಉಳ್ಮಳೆ ಮಾಡೋಣ ಅಂತ ಬಂದೆ. ಈ ಕೋಣೆನೇ ಒಳಗೆ ಹೋಗುತ್ತೆ, ಹೊಟ್ಟೆವರೆಗೆ ಕೋಣೆ ಒಳಗೆ ಹೋಗುತ್ತೆ. ಟ್ರ್ಯಾಕ್ಟರ್ ಹೋಗುತ್ತೆ. ಇದು ಅದನ್ನೇನು ಮಾಡಬೇಕು, ಯಾವ ರೀತಿ ಅದನ್ನು ಕೃಷಿಗೆ ಉಪಯೋಗಿಸಬೇಕು ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಮಾಡಿದೆ, ಟ್ರೆಂಚ್ ಮಾಡಿದ್ವಿ. ಟ್ರೆಂಚ್ ಮಾಡಿ ಹಾಗೆ ಬಿಟ್ಟಿಲ್ಲ, ಆ ಟ್ರೆಂಚ್ ಮಾಡಿಬಿಟ್ಟು ಬಿದ್ದ ಮರಗಳನ್ನೆಲ್ಲ ತಗೊಂಡು ಬಂದು ಆ ಟ್ರೆಂಚಿಗೆ ಹಾಕಿಬಿಟ್ಟು, ಅದು ಸ್ವಲ್ಪ ಕಲ್ಲು ಸಿಕ್ಕಿದ್ರೆ ಕಲ್ಲನ್ನು ಹಾಕಿಬಿಟ್ಟು ಮುಚ್ಚಿಬಿಟ್ಟು ಮತ್ತೆ ಒಂದು ಲೆವೆಲ್ ಮಾಡ್ಕೊಂಡ್ವಿ. ಆಗೇನಾಗುತ್ತೆ, ಇದೆ ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್. ಏನು ಜೌಗು ಪ್ರದೇಶ ಇದೆ, ಏನು ನೀರು ಜಾಸ್ತಿ ಕೆಳಗಿಂದ ಬರ್ತಾ ಇದೆಯಾ, ಅದೆಲ್ಲ ಆ ಟ್ರೆಂಚಿನ ಮುಖಾಂತರ ಹರಿದು ಹೋಗುತ್ತೆ. ಹರಿದು ಹೋಗಿಬಿಟ್ಟು ಭತ್ತ ನಟ್ಟಿವಿ. ಭತ್ತ ಚೆನ್ನಾಗಿ ಬಂತು, ಒಳ್ಳೆಯ ಬಂತು. ಆಮೇಲೆ ಭತ್ತ ನಟ್ಟು ಒಂದು 2-3 ವರ್ಷ ಆದರೆ ನೀರನ್ನು ಕೊಡುವಾಗ ಶ್ರೀ ಪದ್ಧತಿಯಲ್ಲೇ ಮಾಡಿದ್ದೀವಿ, ಜಾಸ್ತಿ ನೀರು ಕೊಟ್ಟು ಹೋಗಲಿಲ್ಲ. ಈಗ ಕಾಫಿ ಹಾಕಿದ್ದೀವಿ ಅದರಲ್ಲಿ.
ಕಾಫಿಗೆ ನೀರೇ ಬೇಕಾಗ್ತಿಲ್ಲ. ಇವೆಲ್ಲ ಫುಲ್ಲು ಆ ಜೌಗು ಪ್ರದೇಶನೇ ಇಲ್ಲ ಅಲ್ಲಿ. ಅಲ್ಲಿ ಎಲ್ಲ ಕೆಳಗಿನಿಂದ ನೀರು ಏನು ಜಾಸ್ತಿ ಬರ್ತದೆ, ಕೆಳಗಿಂದ ಬರ್ತದೆ, ಅದೆಲ್ಲ ಅಂಡರ್ಗ್ರೌಂಡ್ ಟ್ರಂಚು ಇದರ ಮುಖಾಂತರ ನೀರು ಕೆರೆಗೆ ಹೋಗ್ತದೆ. ಸೊ ಇದು ಜೌಗು ಪ್ರದೇಶವನ್ನು ಮಾಡುವಂಥದ್ದು. ಜೌಗು ಪ್ರದೇಶ ಇದ್ದರೆ ಟ್ರಂಚ್ ಮಾಡಿ. ಜೌಗು ಪ್ರದೇಶ ಇಲ್ಲ, ಭೂಮಿಯಲ್ಲಿ